ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸುದೀಪ್ ಕೇವಲ ನಾಯಕ ಮಾತ್ರ ಅಲ್ಲ, ನಿರ್ದೇಶಕ ಕೂಡ ಹೌದು, ಗಾಯಕ ಕೂಡ ಹೌದು, ಕ್ರಿಕೆಟ್ ಪ್ಲೇಯರ್ ಕೂಡ ಹೌದು. ಕೇವಲ ಇಷ್ಟೇ ಅಲ್ಲ, ಸುದೀಪ್ ತಾವು ಅತ್ಯುತ್ತಮ ನಿರೂಪಕ ಕೂಡ ಹೌದು ಎನ್ನುವುದನ್ನು ಕಳೆದ 10 ವರ್ಷಗಳ ಹಿಂದೆಯೇ ಸಾಬೀತು ಮಾಡಿದ್ದಾರೆ. ಕಳೆದ 11 ವರ್ಷಗಳ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಇಂತಹ ಸುದೀಪ್ ಪ್ರತಿ ವಾರದಂತೆ ಬಿಗ್ ಬಾಸ್ ಕಾರ್ಯಕ್ರಮದ ವಾರದ ಪಂಚಾಯಿತಿ ಮಾಡಲು ಬಂದಾಗ ಮನೆಯಲ್ಲಿನ ಸ್ಪರ್ಧಿಗಳಿಗೆ ಕಿಚ್ಚನ ಚಪ್ಪಾಳೆ ಈ ವಾರ ತಮಗೆ ಸಿಗಬೇಕು ಎನ್ನುವ ಆಸೆ ಇರುತ್ತೆ. ವಾರ ಪೂರ್ತಿ ಈ ಆಸೆಯನ್ನು ಕೆಲವರು ಕನವರಿಸಿಕೊಳ್ಳುತ್ತಾರೆ. ಕಿಚ್ಚನ ಗಮನ ಸೆಳೆಯುವ ಪ್ರಯತ್ನವನ್ನು ಕೂಡ ಮಾಡುತ್ತಾರೆ. ಆದರೆ ಅದು ಸುಲಭ ಅಲ್ಲ. ಯಾರಿಗೆ ಚಪ್ಪಾಳೆ ಹೊಡೆಯಬೇಕು, ಯಾರಿಗೆ ತಪಾರಾಕಿ ಹಾಕಬೇಕು ಎನ್ನುವುದು ಸುದೀಪ್ ಅವರಿಗೆ ಚೆನ್ನಾಗಿಯೇ ಗೊತ್ತಿರುತ್ತದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಇದ್ದ ಈ ವಾರದ ಕಾರ್ಯಕ್ರಮದಲ್ಲಿ ಸುದೀಪ್ ಅಳೆದು ತೂಗಿ ಮಾತನಾಡಿದ್ದಾರೆ. ನ್ಯಾಯ, ನೀತಿ, ಧರ್ಮದ ಪಾಠ ಮಾಡಿದರು. ರಕ್ಷಿತಾ ಅವರನ್ನು ಬಳಿಕ ಬಕ್ರ ಮಾಡುವ ಪ್ರಯತ್ನವನ್ನು ಇಡೀ ವಾರ ಪೂರ್ತಿ ಮಾಡಿದ ರಾಜಮಾತೆ ಅಶ್ವಿನಿ ಗೌಡ ಅವರು ಮತ್ತು ಸೇವಕಿಯಂತೆ ಮನೆಯಲ್ಲಿರುವ ಜಾನ್ವಿಯ ಮೈಚಳಿ ಬಿಡಿಸಿದರು. ಇದೇ ಸಮಯದಲ್ಲಿ ಬಿಗ್ ಬಾಸ್ ಮೂಲಕ ಅನೇಕ ಹೃದಯ ಗೆದ್ದ ಮತ್ತು ಗೆಲ್ಲುತ್ತಿರುವ ಗಿಲ್ಲಿ ನಟನಿಗೆ ಸುದೀಪ್ ಚಪ್ಪಾಳೆಯನ್ನು ಕೂಡ ಹೊಡೆದರು. ಅಶ್ವಿನಿ ಗೌಡ ಮತ್ತು ಜಾನ್ವಿಯ ಇಬ್ಬರು ಸೇರಿ ರಕ್ಷಿತಾ ಅವರನ್ನು ಕಾಡಿದರು. ಇಡೀ ಮನೆಯ ಸದಸ್ಯರು ರಕ್ಷಿತಾ ಅವರನ್ನು ಅನುಮಾನ ದೃಷ್ಟಿಯಿಂದ ನೋಡಿದರೂ ಕೂಡ ಅಶ್ವಿನಿ ಗೌಡ ಮತ್ತು ಜಾನ್ವಿ ವಿರುದ್ಧ ಯಾರೂ ತಿರುಗಿ ಬೀಳಲೇ ಇಲ್ಲ. ನೀವು ಮಾಡುತ್ತಿರುವುದು ತಪ್ಪು ಎಂದು ಹೇಳಿ ರಕ್ಷಿತಾ ಪರ ಬೆಂಬಲಕ್ಕೆ ನಿಲ್ಲಲಿಲ್ಲ. ನಿಂತಿದ್ದು ಕೇವಲ ಗಿಲ್ಲಿ ಮಾತ್ರ. ಪ್ರತಿಯೊಂದು ಹಂತದಲ್ಲೂ ರಕ್ಷಿತಾ ಅವರನ್ನು ಬೆಂಬಲಿಸುತ್ತಾ ಬಂದ ಗಿಲ್ಲಿ ತಮ್ಮ ಈ ನಡೆಯ ಮೂಲಕ ಕಿಚ್ಚ ಸುದೀಪ್ ಅವರ ಮೇಲೆ ಕೂಡ ಮೋಡಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಿಲ್ಲಿಗೆ ಚಪ್ಪಾಳೆ ಹೊಡೆದ ಸುದೀಪ್ ಇದೇ ಸಮಯದಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರಿಗೆ ಕಾಲೆಳೆದಿದ್ದಾರೆ. ಬುದ್ಧಿ ಮಾತನ್ನು ಕೂಡ ಹೇಳಿದ್ದಾರೆ. ಜಾನ್ವಿ ಅವರಿಗೆ ನೀವು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದೀರಾ ಎಂದು ಕಿವಿ ಮಾತು ಹೇಳಿದ ಸುದೀಪ್ ಅಶ್ವಿನಿ ಅವರಿಗೆ ನಿಮ್ಮ ಸರದಿ ಯಾವಾಗ ಎಂಬ ಅರ್ಥದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಆಗ ಅಶ್ವಿನಿ ನಾನು ತಗೊಳ್ತೀನಿ ಎಂದು ಹೇಳಿದಾಗ ಸರಿಯಾದ ಸಮಯದಲ್ಲಿ ಸ್ಟ್ಯಾಂಡ್ ತಗೊಳ್ಳಿ, ಅದು ಮುಖ್ಯ. ನೀವು ತೆಗೆದುಕೊಳ್ಳುತ್ತಿರುವ ಸ್ಟ್ಯಾಂಡ್ ಇಡೀ ಕರ್ನಾಟಕ ಚಪ್ಪಾಳೆ ತಟ್ಟುತ್ತದೆ. ಹಾಗೆ ತೆಗೆದುಕೊಳ್ಳುವ ಸ್ಟ್ಯಾಂಡ್ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೆ ಎಂದು ಹೇಳಿದ್ದಾರೆ. ಸುದೀಪ್ ಅವರು ಈ ಮಾತು ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಬ್ಬರಿಗೂ ಅನ್ವಯವಾಗಿದ್ದು ಇಬ್ಬರು ಸುದೀಪ್ ನೀಡಿದ ಸಂದೇಶ ಅರ್ಥವಾದಂತೆ ತಲೆ ಆಡಿಸಿದ್ದಾರೆ. ರಕ್ಷಿತಾ ಮೇಲೆ ಗೂಬೆ ಕೋರಿಸುವ ಪ್ರಯತ್ನ ಮಾಡಿದ್ದಕ್ಕಾಗಿ ಕಾರ್ಯಕ್ರಮವೊಂದರಲ್ಲಿ ಕಿಚ್ಚನ ಎದುರು ತಲೆಯನ್ನು ಕೂಡ ತಗ್ಗಿಸಿದ್ದಾರೆ. ಸದ್ಯ ಮಂಜು ಭಾಷಿಣಿ ಮತ್ತು ಅಶ್ವಿನಿ ಮನೆಯಿಂದ ಹೊರ ಬಂದಿದ್ದಾರೆ. ಮುಂದಿನ ವಾರ ಯಾರು ಬರುತ್ತಾರೆ, ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತದೆ ಎನ್ನುವುದು ಕಾದು ನೋಡಬೇಕಾಗಿದೆ.